ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿ ಆಚರಣೆ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಮಜ್ದೂರ್ ಸಂಘದ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಲಾಯಿತು. ಈ ವೇಳೆಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ಧ್ವಜಾರೋಹಣವನ್ನ ನಡೆಸಿ ಮಾತನಾಡಿದರು. ಅವರು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಶ್ರಮಜೀವಿಯಾಗಿ ಕೆಲಸ ಮಾಡುವ ಪ್ರತಿ ಕಾರ್ಮಿಕನಿಗೂ ತಲುಪಿಸಿದಾಗ ಮಾತ್ರ ಸಂಘಟನೆಗಳ ಅಸ್ತಿತ್ವ ಉಳಿಯಲು ಸಾಧ್ಯ. ಪ್ರತಿ ಗ್ರಾಮದಲ್ಲಿರುವ ಅಸಂಘಟಿತ ಕಾರ್ಮಿಕರನ್ನ ಸಂಘಟಿಸಿ ಅವರಿಗೆ ಬೇಕಾದ ಸೌಲಭ್ಯ ದೊರಕಿಸಿಕೊಡುವ ಮೂಲಕ ಎಲ್ಲಾ ಕಾರ್ಮಿಕರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನ ಸಂಘಟನೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗಭೂಷಣ್ ಮಾತನಾಡಿ, ಭಾರತೀಯ ಮಜ್ದೂರ್ ಸಂಘಟನೆ ಇಡೀ ದೇಶದಲ್ಲಿ ದೊಡ್ಡ ಸದಸ್ಯತ್ವ ಪಡೆದ ಸಂಘಟನೆಯಾಗಿದ್ದು, ಸಂಘಟಿತ ಅಸಂಘಟಿತ ಕಾರ್ಮಿಕರನ್ನ ಗುರುತಿಸಿ ಅವರಿಗೆ ಸದಸ್ಯತ್ವ ಕೊಟ್ಟು ದೇಶದಲ್ಲಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿಯುವ ಏಕೈಕ ಸಂಘಟನೆಯಾಗಿದೆ. ತಾಲೂಕಿನಲ್ಲಿ ಸಂಘದ ಗುರುತಿನ ಚೀಟಿ, ಕಾರ್ಮಿಕ ಇಲಾಖೆಯಿಂದ ಬರುವ ಟೂಲ್ ಕಿಟ್ ವಿತರಣೆ, ಇಲಾಖೆಯಿಂದ ಬರುವ ಎಲ್ಲ ಅನುದಾನಗಳನ್ನು ನಮ್ಮ ಸಂಘದ ಸದಸ್ಯತ್ವ ಪಡೆದ ಎಲ್ಲ ಕಾರ್ಮಿಕರಿಗೂ ವಿತರಣೆ ಮಾಡಲಾಗುವುದು ಎಂದರು. ಈ ವೇಳೆಯಲ್ಲಿ ಬಿಎಂಎಸ್ ತಾಲೂಕಾ ಅಧ್ಯಕ್ಷ ಕುಟ್ರುಗೋಳಿ ವಿ ಶಂಕರ್ ರೆಡ್ಡಿ, ಕೊಳ್ಳೂರು ಲಕ್ಷ್ಮಿ ವೆನ್ನೆಲ್ಲ, ಉಪಾಧ್ಯಕ್ಷ ಕೊಳತೂರು ಪಾಪಣ್ಣ, ರಾಧಾಕೃಷ್ಣ ರೆಡ್ಡಿಂಪಲ್ಲಿ, ಶ್ರೀನಿವಾಸ್ ಆರ್ ತಿಮ್ಮಸಂದ್ರ, ಆರ್ ವೆಂಕಟರಾಮರೆಡ್ಡಿ, ಅನಿತಾ ನೇತ್ರ, ಪ್ರಿಯಾಂಕಾ, ಲಕ್ಷ್ಮೀ ಹೋಗಳಗೆರೆ, ವೆಂಕಟರಮಣಪ್ಪ, ಮಮತಾ, ಒಳಗೇರನಹಳ್ಳಿ, ಆನಂದಪ್ಪ, ಸುಬ್ರಹ್ಮಣಿ ಹಾಗೂ ಇನ್ನಿತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸಪುರ. ಇವತ್ತು ಭಾರತೀಯ ಮಜ್ದೂರ್ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ವತಿಯಿಂದ ಇವತ್ತು ನಾವು ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿಶ್ವಕರ್ಮ ಜಯಂತಿಗೆ ಜಿಲ್ಲಾಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂಥ ಓಂ ಶಕ್ತಿ ಚಲಪತಿ ಅವರು ಬಂದಿದ್ದರು. ಮತ್ತು ಬೇರೆ ಬೇರೆ ದುಡಿಯುವ ವರ್ಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ದುಡಿಯುವ ವರ್ಗದ ಕಾರ್ಮಿಕರು ಕೂಡ ಇವತ್ತು ಆಗಮಿಸಿ ಯಶಸ್ವಿ ಮಾಡಿದ್ದಾರೆ. ಈ ಒಂದು ವಿಶ್ವಕರ್ಮ ಜಯಂತಿ ದಿನಾಚರಣೆ ಸಂದರ್ಭದಲ್ಲಿ ನಾವು ನಮ್ಮ ಭಾರತೀಯ ಮಜ್ದೂರ್ ಸಂಘವನ್ನು ಕೋಲಾರ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಕಟ್ಟುವಂಥ ಒಂದು ಸಂಕಲ್ಪವನ್ನು ನಾವು ಇವತ್ತು ತಗೊಂಡಿದ್ದೀವಿ. ಜೊತೆಗೆ ಬಡ ಕಾರ್ಮಿಕರಿಗೆ ಬರಬೇಕಾಗಿಂತ ಎಲ್ಲ ಸವಲತ್ತುಗಳನ್ನು ನಾವು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬಂದವಂಥ ಎಲ್ಲ ವರ್ಗದ ದುಡಿಯುವ ವರ್ಗದ ಜನರಿಗೂ ಇಲ್ಲಿ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಸರ್, ಏನೇನು ಈ ಕಾರ್ಯಕ್ರಮದಿಂದ ಏನೇನು ಚರ್ಚೆ ಆಯಿತು ಸರ್? ಈ ಒಂದು ಕಾರ್ಯಕ್ರಮದಲ್ಲಿ ದುಡಿಯುವ ವರ್ಗಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸರ್ಕಾರದಿಂದ ಕೊಡಿಸುವಂಥ ತೀರ್ಮಾನಗಳನ್ನು ನಾವು ತಗೊಂಡಿದ್ದೀವಿ. ಮತ್ತು ಸಂಘವನ್ನು ಇನ್ನೂ ಹೆಚ್ಚು ಈಗ ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಬಲಿಷ್ಠವಾಗಿ ಕಟ್ಟಲಿಕ್ಕೆ ಇವತ್ತು ತೀರ್ಮಾನಗಳನ್ನು ತಗೊಳ್ಳಲಾಗಿದೆ. ಸರ್, ನಿಮ್ಮ ಇದರಿಂದ BMS ಇದರಿಂದ ಯಾರ್ಯಾರು ಬಂದಿದ್ರು ಸರ್? ಅಂದರೆ ಹಿರಿಯ ಅಧಿಕಾರಿಗಳು? ಹಿರಿಯ ಅಧಿಕಾರಿಗಳಲ್ಲ, ನಮ್ಮ ಸಂಘದ ಹಿರಿಯರು ಬಂದಿದ್ದರು. ತಾಲೂಕು ಅಧ್ಯಕ್ಷರಾದ ಶಂಕರ್ ರೆಡ್ಡಿ ಅವರು ಬಂದಿದ್ದರು. ತಾಲೂಕು ಸೆಕ್ರೆಟರಿ ಲಕ್ಷ್ಮೀ ಅವರು ಇದ್ದಾರೆ. ಅನಂತರದಲ್ಲಿ BJP ಹಿರಿಯ ನಾಯಕರು ಕೂಡ ಇವತ್ತು ಬಂದಿದ್ದರು. ಸರ್, ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯಗಳೆಲ್ಲ ಸಿಗ್ತಾ ಇದೆಯಾ ಕಾರ್ಮಿಕ ಮಂಡಳಿಯಿಂದ? ಸರ್, ಈಗ ಒಂದು ಏನು ಅಂತಂದರೆ, ಈಗ ಕಳೆದ ಕೆಲವು ವರ್ಷಗಳಿಂದನೂ ಸ್ಕಾಲರ್ಶಿಪ್ಪು ಸಿಗ್ತಾ ಇಲ್ಲ. ಅಂದರೆ ಮೊದಲಿದ್ದಂಥ ಸರ್ಕಾರದಲ್ಲಿ ಹೆಚ್ಚು ಸಿಗ್ತಾ ಇತ್ತು. ಯಾಕೆಂದರೆ ಕಡಿಮೆ ಇದ್ದದ್ದನ್ನು 10,000 ಬರಬೇಕಾಗಿರುವಂಥ ಸ್ಕಾಲರ್ಶಿಪ್ಪನ್ನು ಹಿಂದಿನ ಸರ್ಕಾರ 50,000ಕ್ಕೆ ಏರಿಕೆ ಮಾಡಿದರು. ಆದರೆ ಈ ಸರ್ಕಾರ ಬಂದ ನಂತರದಲ್ಲಿ ಏರಿಕೆಯಾಗಿರುವಂಥ ಸುಮಾರು 70-80% ಬಡ ಕಾರ್ಮಿಕ ಮಕ್ಕಳಿಗೆ ಕೊಡಬೇಕಾಗಿರುವಂಥ ಸವಲತ್ತುಗಳನ್ನು ಕಡಿತ ಮಾಡಿದ್ದಾರೆ. ಅದು ಇವತ್ತು ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಸರ್, ಇನ್ನೊಂದು, ನಿಮ್ಮ ಇದರಲ್ಲಿ ಅಮೌಂಟು ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇದೈತೆ. ನಿಮ್ಮ ಇದರಿಂದ ಸಂಘಟನೆಯಿಂದ ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದೀರಾ? ಸರ್, ಈಗ ನಾವು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ದುರ್ಬಳಕೆ ಆಗಿರೋದು ಸಣ್ಣ ಮೊತ್ತದ ಅಮೌಂಟ್ ಅಲ್ಲ. ಈಗ ಸುಮಾರು ಕಾರ್ಮಿಕ ಮಂಡಳಿಯಲ್ಲಿ ಬೇರೆ ಬೇರೆ ಜನಪ್ರಿಯ ಯೋಜನೆಗಳು ಅಂತ ಹೇಳಿಬಿಟ್ಟು ಇವತ್ತು 800 ಕೋಟಿ ರೂಪಾಯಿಗಳ ದುರುಪಯೋಗ ಆಗಿದೆ. ಆಲ್ರೆಡಿ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ಕೇಸ್ ಮಾಡಿದ್ದೀವಿ. ಮೊನ್ನೆ ರೀಸೆಂಟಾಗಿ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿಬಿಟ್ಟು ಕೂಡ ನಾವು ಮಾನ್ಯ ಘನ ನ್ಯಾಯಾಲಯವನ್ನು ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಓಕೆ ಸರ್. ನಾನು BMS ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ದಿನ ವಿಶ್ವಕರ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಮುಖ್ಯ ಅತಿಥಿಗಳಾಗಿ ಓಂ ಶಕ್ತಿ ಚಲಪತಿ ಅವರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ಅವರು, ಕೊಟ್ರುಗೋಳಿ ವಿ ಶಂಕರ್ ರೆಡ್ಡಿ ಅವರು ಮತ್ತು
ವೆನ್ನಲ ಅವರು ಮುಖ್ಯ ಅತಿಥಿಗಳಾಗಿ, ಕೊಳ್ತೂರು ಪಾಪಣ್ಣ, ಚೊನ್ನಪಲ್ಲಿ ನಾರಾಯಣ ಸ್ವಾಮಿ ಇನ್ನು ಮುಂತಾದವರು, ದುಡಿಯುವ ವರ್ಗದ ಎಲ್ಲ ಕಾರ್ಮಿಕರು ಮತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಮತ್ತು ಬಿಸಿ ಊಟ, ಅಂಗನವಾಡಿ ಕಾರ್ಯಕರ್ತರು, ಇನ್ನೂ ಮುಂತಾದ ರಂಗಗಳಲ್ಲಿ ದುಡಿಯುವ ಕಾರ್ಮಿಕರೆಲ್ಲರೂ ಬಂದು ಈ ವಿಶ್ವಕರ್ಮ ದಿನಾಚರಣೆಯನ್ನು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಕ್ಕೆ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನನ್ನ ಹೆಸರು ವೆನ್ನೆಲ. ನಾವು BMS ತಾಲೂಕು ಸಮಿತಿ ಸದಸ್ಯರಾಗಿ ಕೆಲಸ ಮಾಡುತ್ತೀವಿ. ಈ ದಿನ ನಮ್ಮ BMS ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ BJP ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಓಂಶಕ್ತಿ ಚಲಪತಿಯವರು, BMS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾಗಭೂಷಣ್, ತಾಲೂಕು ಅಧ್ಯಕ್ಷರಾದ ವಿ ಶಂಕರ್ ರೆಡ್ಡಿ, ತಾಲೂಕು ಕಾರ್ಯದರ್ಶಿಯಾದ ಲಕ್ಷ್ಮಿಯವರು, ಕೊಳ್ತೂರು ಪಾಪಣ್ಣ ಇನ್ನೂ ಮುಂತಾದ ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ದುಡಿಯುವ ಕಾರ್ಮಿಕರಿಗೆ ನಮ್ಮ BMS ಸಂಘ